ಕುಶಲನಗರ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ನಡೆಯುತ್ತಿರುವ ದೇವಾಲಯದ ಜೀರ್ಣೋದ್ಧಾರ ಕಾಮಗಾರಿಯ ಹಿನ್ನೆಲೆಯಲ್ಲಿ ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ ದೇವಾಲಯದ ಆವರಣಕ್ಕೆ ಭೇಟಿ ನೀಡಿ ಆಡಳಿತ ಮಂಡಳಿ ಸದಸ್ಯರೊಂದಿಗೆ ಚರ್ಚಿಸಿದರು. ದೇವಾಲಯ ಜೀರ್ಣೋದ್ಧಾರ ಸಮಿತಿ ಮೂಲಕ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆದಿದೆ. ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷ ಬಿಪಿ ಗಣಪತಿ ಮತ್ತು ಪ್ರಮುಖರು ಶಾಸಕರಿಗೆ ಮನವಿ ಪತ್ರ ಸಲ್ಲಿಸಿ ಶಿಥಿಲಾವಸ್ಥೆಗೊಂಡಿದ್ದ ದೇವಾಲಯದ ಜೀರ್ಣೋದ್ಧಾರ ಕೆಲಸಕ್ಕೆ ಆದ್ಯತೆ ಮೇರೆಗೆ ಸರ್ಕಾರದಿಂದ ಸಹಾಯಧನ ಒದಗಿಸುವಂತೆ ಕೋರಿದ್ರು. ಶಾಸಕ ಮಂತರ್ಗೌಡ ಅನುದಾನ ಒದಗಿಸುವ ಭರವಸೆ ನೀಡಿದ್ರು. ವೈಯಕ್ತಿಕವಾಗಿಯೂ ಸಹಕಾರ ನೀಡುವುದಾಗಿ ತಿಳಿಸಿದ್ರು. ಇಲ್ಲಿ MLA ಗ್ರಾಂಟ್ ನಾನು ಕೊಡಿಸ್ತೀನಿ. ಇದು ಎಷ್ಟು ಎಸ್ಟಿಮೇಟ್ ಮಾಡಿದ್ದೀರಾ ಇದಕ್ಕೆ? 2 ಕೋಟಿ ಸರ್. 2 ಕೋಟಿ ಫುಲ್ ಕಲ್ಲಲ್ಲೇ ಬರ್ತದೆ. ಫುಲ್ ಕಲ್ಲಲ್ಲೇ. ಆಯ್ತು. ಈಗ ಎಷ್ಟು ಅನುದಾನ ಇಟ್ಕೊಟ್ಟಿದ್ದೀರಿ ಈಗ? ನಮ್ದು ಒಂದು 50 ಲಕ್ಷದವರೆಗೆ ನಮ್ಮ ಈಗಿಲ್ಲ ಸೆಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಒಬ್ಬರು ಅವರು ಬ್ಯಾಂಗ್ಳೂರವ್ರು ಇದ್ದಾರೆ, ಒಬ್ಬರು, ಬಟ್ ಅವರಿನ್ನೂ ನಮ್ಮ ಕಾಂಟ್ಯಾಕ್ಟಿಗೆ ಬಂದಿಲ್ಲ, ಡೈರೆಕ್ಟ್ ಆಗಿ ನಮ್ಮ ಕಾಂಟ್ಯಾಕ್ಟಿಗೆ ಬಂದಿಲ್ಲ. ಇಸ್ಕೊಳ್ಳಿ ಪಾಪ, ಅವ್ರು ಯಾರು ಎಷ್ಟು ಭಕ್ತಾದಿಗಳು ಅದೇ ಒಂದಲ್ಲ 5 ರೂಪಾಯಿ ಕೊಟ್ಟರು ಇಸ್ಕೊಳ್ಳಿ, 1 ಲಕ್ಷ ಕೋಟಿ ಇಸ್ಕೊಂಡು ಪಾಪ. ಬಟ್ ಆ 75 ಲಕ್ಷದ ಇನ್ನೂ ನಮಗೆ ಅಜೂರು ಮಾಡಿದ್ದಾರೆ. ನನಗೆ ನಾನು ನಮ್ಮ ಕಮಿಟಿನ ಸೆಷನ್ ಇಲ್ಲ ಅಂದರೆ ನೆಕ್ಸ್ಟ್ ವೀಕು ಆಶೀರ್ವಾದರೆಲ್ಲ ಫ್ರೀ ಇರ್ತಾರೆ. ನನಗೆ ಒಂದು ಎಸ್ಟಿಮೇಟ್ ಕಾಪಿ ಪ್ಲಸ್ ನೀವು ಕಮಿಟಿಯವರು, ನಾನು ರಾಮಲಿಂಗಾರೆಡ್ಡಿ ಸಾಹೇಬ್, ನಾನು ಮುಜರಾಯಿ ಅವ್ರ ಹತ್ರ ಹೋಗೋಣ. ಈ ಸಂದರ್ಭ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷ ಬಿಪಿ ಗಣಪತಿ, ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್, ಕುಶಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ಮಾಜಿ ಅಧ್ಯಕ್ಷ ಮಂಜುನಾಥ್ ಗುಂಡೂರಾವ್, ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್, ದೇವಸ್ಥಾನ ಆಡಳಿತ ಮಂಡಳಿಯ ಪ್ರಮುಖರಾದ ಕೆಎಸ್ಕೆ ಶ್ರೀನಿವಾಸ್ ರಾವ್ ಚಂದ್ರು, ಜೀರ್ಣೋದ್ಧಾರ ಸಮಿತಿ ಸಂಚಾಲಕರಾದ ವಿಎಸ್ ಆನಂದ್ ಕುಮಾರ್, ಡಿಪಿ ಗಿರೀಶ್, ವಿನೋದ್ ಜೈನ್, ವಸಂತ್, ಯಶವಂತ್ ಮತ್ತಿತರರು ಹಾಜರಿದ್ದರು.